ಕನ್ನಡ ಶೀಘ್ರಲಿಪಿ ಉಕ್ತಲೇಖನ ಪ್ರೌಢದರ್ಜೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳೇ, ಹೋದ ವರ್ಷ ನಡೆದ ವಿಚಾರಗೋಷ್ಠಿಯಲ್ಲಿ ಅನೇಕ ವಾಗ್ವಿವಾದಗಳ ನಂತರ ಈ ಮಿತ್ರ ರಾಷ್ಟ್ರಗಳ ವಾರ್ಷಿಕ ಸಮಾರಂಭದ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕೆ ಹತ್ತಿದ್ದೇನೆ. ಈ ವಿಷಯ ಹೇಳಬೇಕೆನ್ನುವ ಮೊದಲು ಹಲವಾರು ದಿವಸಗಳ ಹಿಂದೆ ನಮ್ಮನ್ನಗಲಿದ ಜಗತ್ತಿನ ರಾಷ್ಟ್ರಗಳ ರಾಷ್ಟ್ರಧುರೀಣರಿಗೆ ಸಂತಾಪ ಸೂಚಕ ನಿರ್ಣಯ ಕೈಗೊಳ್ಳಲು ಸಂತಾಪ ಸೂಚಕ ಸಭೆ ನಡೆಸಬೇಕಾಗಿರುವುದು ವಿಷಾದಕರ ಸಂಗತಿ. ನಮ್ಮ ರಾಜಕೀಯ ರಂಗದಲ್ಲಿ ವರ್ಷಕ್ಕೂ ಇಂಥ ರಾಷ್ಟ್ರಘಾತುಕ ಕೃತ್ಯಗಳು ಬಗೆಬಗೆಯಾಗಿ ಹೆಚ್ಚುತ್ತಿವೆ. ಹಲವಾರು ವರ್ಷಗಳಿಂದ, ಅದರಲ್ಲೂ ಹೋದ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚಾಗಿವೆ. ಈ ರಾಷ್ಟ್ರಘಾತುಕ ಕೃತ್ಯಗಳೊಂದಿಗೆ ಸಮಾಜದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೆಚ್ಚಾಗಿರುವಾಗ ಯಾವ ರೀತಿಯಾದರೂ ಸರಿ, ಅವುಗಳನ್ನು ತಡೆಗಟ್ಟುವುದು ನಮ್ಮ ಮೊಟ್ಟಮೊದಲನೆಯ ಕೆಲಸವಾದ್ದರಿಂದ ಅದಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ನಮ್ಮ ಧ್ಯೇಯಧೋರಣೆಗಳು ದೇಶಕ್ಕೂ ವಿಭಿನ್ನವಾಗಿವೆ. ಆದರೆ ಇಂಥ ಶೋಚನೀಯವಾದ ಪರಿಸ್ಥಿತಿ ಸರಿ ಹೋಗಬೇಕಾದರೆ ನಾವೆಲ್ಲ ಪ್ರತ್ಯೇಕವಾಗಿರದೆ ಸಾಧ್ಯವಾದ ಮಟ್ಟಿಗೆ ಒಂದುಗೂಡಿ ಇಂಥ ಕೃತಿಗಳಿಗೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷರಾಗಿ ಕಾರಣರಾದವರನ್ನು ಶಿಕ್ಷಿಸಲಿಕ್ಕೇಬೇಕು. ಅಥವಾ ಅವರ ಹೃದಯ ಪರಿವರ್ತನೆಯನ್ನಾದರೂ ಮಾಡಬೇಕು. ಆ ರೀತಿಯಾದರೂ ಸರಿ, ಈ ರೀತಿಯಾದರೂ ಸರಿ, ಇಂಥ ಕೃತಿಗಳನ್ನು ಬುಡದಿಂದ ತುದಿಯವರೆಗೂ ನಿರ್ಮೂಲನ ಮಾಡಲು ಸ್ವಯಂ ಪ್ರೇರಿತರಾಗಬೇಕೆಂದು ಬಹಳ ವರ್ಷಗಳಿಂದಲೂ ಹೇಳುತ್ತಾ ಬಂದಿದ್ದೇನೆ. ಈಗಲೂ ಹೇಳಲಿಚ್ಛಿಸುತ್ತೇನೆ. ಜಾಗೃತಿಕ ಯುದ್ಧಾನಂತರ ಮಿತ್ರ ರಾಷ್ಟ್ರಗಳ ಎಲ್ಲ ಮಾನ್ಯ ಮಂತ್ರಿಗಳವರು ತಮ್ಮ ತಮ್ಮ ರಾಷ್ಟ್ರೀಯ ವಿಸ್ತರಣಾ ಯೋಜನೆಗಳ ಮೂಲಕ ಸಾಮಾಜಿಕ ವಿಸ್ತರಣಾ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ನಮ್ಮ ರಾಷ್ಟ್ರೀಯ ರಕ್ಷಣಾ ದಳಗಳು ರಾಷ್ಟ್ರೀಯ ರಕ್ಷಣಾ ಬಲ ವ್ಯವಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವಸಮರ್ಪಕವಾಗಿ ಬೆಂಬಲವಿತ್ತಂತೆ. ಹೀಗೆ ಸೂಕ್ತ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವ ಬದಲು ರಾಷ್ಟ್ರಗಳು ಮಧ್ಯಮ ವರ್ಗದ ರಾಷ್ಟ್ರಗಳ ಮೇಲೆ ಬಲಪ್ರಯೋಗ ನಡೆಸಿದರೆ ನಾವು ತಿಳಿದಿರುವ ಹಾಗೆ ಈ ಸಮಸ್ಯೆಗಳೇ ಬಗೆಹರಿಯುವುದಿಲ್ಲ. ಕೆಲವು ಕಾಲದ ಹಿಂದೆ ಪ್ರಾಂತಿಕ ಸ್ವಾತಂತ್ರ್ಯವನ್ನು ತಂದುಕೊಂಡ ನಾವು ಪ್ರಪಂಚರೀತ್ಯ ಪ್ರಾದೇಶಿಕ ಸಮಿತಿಗಳನ್ನು ರಚಿಸಿಕೊಳ್ಳಬೇಕು. ಇವುಗಳ ಕಾರ್ಯಕಾರಿ ಸಮಿತಿಗಳ ಮೂಲಕ ಖಾಸಗಿ ಮಸೂದಾ ಕಾನೂನು ಬಂದರೆ ನಮ್ಮ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆ, ಅದರಲ್ಲೂ ಮುಖ್ಯವಾಗಿ ಆಡಳಿತ ಸುಧಾರಣೆ ಶೀಘ್ರವಾಗಿ ಆಗುತ್ತದೆಂದು ಆಗಲೇ ಹೇಳಿದ್ದೇನೆ. ಈ ವಿಷಯದಲ್ಲಿ ನಮ್ಮ ಭಾರತ ವಿದೇಶಾಂಗ ನೀತಿ ನಡೆಸಿಕೊಂಡು ಬಂದಿರತಕ್ಕ ನ್ಯಾಯತತ್ಪರತೆಯ ಅರಿವು ನಮಗಿಲ್ಲದಿರುವುದು ಅತ್ಯಂತ ವಿಷಾದಕರ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಯ ವಾಚ ಮನಸ ಶ್ರಮಿಸಿ ಕೋಮುವಾದ ಘರ್ಷಣೆಗಳನ್ನು ತಡೆದುದರಿಂದ ನಮ್ಮ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಸುಧಾರಿಸಿದೆ. ನಮ್ಮ ಕ್ರಾಂತಿಕಾರಕ ಬದಲಾವಣೆಗಳಲ್ಲಿ ಒಂದಾದ ಇದರ ಕಡೆ ಜಗತ್ತಿನ ರಾಷ್ಟ್ರಗಳು ತಕ್ಕಷ್ಟು ಮಟ್ಟಿಗೆ ಗಮನ ಕೊಡಬೇಕಾದುದು ಅಗತ್ಯ. ಕಳೆದ 10 ವರ್ಷಗಳಿಂದಲೂ ತಾವು ನಡೆಸಬೇಕೆಂದಿರುವ ಜಂಟಿ ಸಭೆಗಳಿಗೆ ಅಥವಾ ಜಂಟಿ ಸಮ್ಮೇಳನಗಳಿಗೆ ತುಂಬ ಎಡರು-ತೊಡರುಗಳು ಉಂಟಾಗಿದ್ದವು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅಂತಹ ತೊಂದರೆಗಳು ಇಲ್ಲವೆಂಬುದಕ್ಕೆ ಸ್ಪಷ್ಟಪಡಿಸುತ್ತೇನೆ. ಇವತ್ತಿನ ದಿವಸ ಇಂತಹ ಉತ್ಕಟ ಪರಿಸ್ಥಿತಿಯಲ್ಲಿಯೇ ಏನೇನು ಮಾಡಬೇಕೆಂಬುದನ್ನು ವಿಚಾರಿಸಿ ನಮ್ಮ ಘನತೆ ಗೌರವಗಳನ್ನು ರಕ್ಷಿಸಿಕೊಳ್ಳಲು ಐತೀರ್ಪು ಕೈಗೊಳ್ಳಬೇಕಾಗಿರುವುದು ಅತ್ಯಂತ ಅವಶ್ಯ. ಅದಕ್ಕನುಗುಣವಾಗಿ ಆಚಾರ ವಿಚಾರ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕಾನೂನು ಕಟ್ಟಳೆ ಎಷ್ಟರ ಮಟ್ಟಿಗೆ ಕಳಂಕರಹಿತವೆಂದು ಯಾವ ರೀತಿಯಾದರೂ ಕಂಡುಕೊಳ್ಳಬೇಕು.
ಇಷ್ಟಾದರೂ ಈ ಗಂಭೀರ ಪರಿಸ್ಥಿತಿ ಎಂದಿನಂತೆಯೇ ಮುಂದುವರೆದರೆ ನಾವೆಲ್ಲ ಉದ್ಧಾರವಾಗಬೇಕೆನ್ನುವುದಕ್ಕೆ ಅನೇಕ ವರ್ಷಗಳಾಗಬೇಕಾಗುತ್ತದೆ. ಆಗ ಎಲ್ಲ ಸರಿಹೋಗಿ ಅನುಕೂಲ ಉಂಟಾಗುವುದೆಂಬುದರಲ್ಲಿ ಸಂದೇಹವಿಲ್ಲ. ಅಂತೂ ಇಂತೂ ಕಳೆದ 10 ವರ್ಷಗಳಿಂದಲೂ ಏನೇನು ಮಾಡಬೇಕೆಂದುಕೊಂಡಿದ್ದೆವೋ ಅದನ್ನು ಇನ್ನು ಕೇವಲ 1-2 ತಿಂಗಳೊಳಗಾಗಿ ಸಂಪೂರ್ಣ ಮಾಡಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇನ್ನು ನಮ್ಮ ಅಖಿಲ ಭಾರತದ ಆಂತರಿಕ ವಿಷಯದ ಬಗ್ಗೆ 1-2 ಮಾತುಗಳನ್ನಾಡಬೇಕೆಂದು ಬಯಸುತ್ತೇನೆ. ಮೊದಲು, ಇಂಡಿಯಾ ಸರ್ಕಾರದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಜನಾದರಣೀಯವಾದ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿತು. ಹಿಂದುಳಿದ ವರ್ಗಗಳ, ಹಿಂದುಳಿದ ಪ್ರದೇಶಗಳ ಮತ್ತು ಹಿಂದುಳಿದ ಕೋಮುಗಳ ಉದ್ಧಾರವಾಗಬೇಕೆನ್ನುವುದರ ಸಲುವಾಗಿ ಜಾತ್ಯತೀತ ಸರ್ಕಾರ ನಿರ್ಮಿಸುವುದರಿಂದಲೂ ಕಾರ್ಯೋನ್ಮುಖರಾಗುವಂತೆ ಅದು ಬಯಸಿತು. ಸಾರ್ವತ್ರಿಕ ಚುನಾವಣೆಗಳ ಸಾರ್ವಜನಿಕ ಭಾಷಣಗಳಲ್ಲಿ ಸಮಾಜವಾದಿ ಸಮಾಜ ಮತ್ತು ಸಮತಾವಾದ ಸಮಾಜಗಳ ನಿರ್ಮಾಣದ ಭರವಸೆ ಕೊಟ್ಟು ಜನರ ಸಹಾಯ ಮತ್ತು ಸಹಕಾರಗಳನ್ನು ಪಡೆದು ಶುಭಶ್ಯ ಶೀಘ್ರಂ ಎಂಬಂತೆ ಜವಾಬ್ದಾರಿ ಸರ್ಕಾರವಾಗಿ ಮೊಟ್ಟಮೊದಲನೆಯದಾಗಿ ಆಡಳಿತ ಪ್ರಾರಂಭ ಮಾಡಿತು. ಆದರೆ ಸೃಷ್ಟ ಸ್ಥಿತಿಲಯದಿಂದ ಪ್ರಸ್ತುತ ಪಕ್ಷದಲ್ಲಿ ಪಕ್ಷ ಪ್ರತಿಪಕ್ಷಗಳಾಗಿ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆಗಳು ಪ್ರಾರಂಭವಾದವು. ಆಗ ಹರಿದು ಹಂಚಿ ಹೋಗಿದ್ದ ಈ ಪಕ್ಷವನ್ನು ಪತ್ರಿಕಾಕರ್ತರು ವೃತ್ತಪತ್ರಿಕೆಗಳಲ್ಲಿ ಬಹುವಾಗಿ ಟೀಕಿಸಿದರು. ಇದು ಅತ್ಯಂತ ಶೋಚನೀಯವಾದ ಪರಿಣಾಮ. ಇದಕ್ಕೆ ಕಾರಣವೂ ಇಲ್ಲದಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರತಿನಿಧಿ ಸಭಾ ಸದಸ್ಯರು ಅರ್ಧಂಬರ್ಧ ಆಡಳಿತ ನಡೆಸುವಷ್ಟರಲ್ಲಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಆಧುನಿಕ ಸಂಚಾರ ಸೌಲಭ್ಯಗಳ ಒದಗಿಸುವಿಕೆಯಲ್ಲಿ ವಿಫಲರಾದರು. ಅಧಿಕಾರ ವಿಕೇಂದ್ರೀಕರಣಕ್ಕೆ ಗಮನಿಸಲಿಲ್ಲ. ಸಾರ್ವಜನಿಕ ಜೀವನಕ್ಕೆ ಬೇಕಾದ ಸಾಮಾಜಿಕ ಸಂಪತ್ತನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಲಿಲ್ಲ. ಸಾರಿಗೆ ರಾಷ್ಟ್ರೀಕರಣದ ಗೋಜಿಗೆ ಹೋಗಲಿಲ್ಲ. ಆದರೆ ವರಮಾನ ತೆರಿಗೆಯನ್ನು ಮಾತ್ರ ಹೆಚ್ಚಿಸಿದರು. ಒಟ್ಟಿನಲ್ಲಿ ಅತಿ ಆಸೆ ಗತಿ ಕೆಡಿಸಿತು ಎನ್ನುವಂತೆ ಪರಂಪರಾನುಗತವಾಗಿ ಅಧಿಕಾರಕ್ಕೆ ಅಂಟಿಕೊಂಡು ಅದೊಂದು ಚಿರಸ್ಥಿರ ಆಸ್ತಿ ಎಂದರು. ಅಂತೆಯೇ ತುರ್ತು ಪರಿಸ್ಥಿತಿಯನ್ನು ಸಾಲ ಮಧ್ಯಮ ವರ್ಗದವರಿಗೂ, ದಲಿತ ವರ್ಗದವರಿಗೂ ಮತ್ತು ದೀನದಲಿತರಿಗೂ ತಲೆನೋವಾದರು. ಅವರ ಆಡಳಿತದ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಕ್ರಮೇಣ ಉತ್ತರ ಹಿಂದೂಸ್ತಾನ್ ಮತ್ತು ದಕ್ಷಿಣ ಹಿಂದೂಸ್ತಾನದ ಪ್ರತಿಪಕ್ಷಗಳ ರಾಜಕಾರಣಿಗಳೆಲ್ಲ ಒಂದು ಸುಧಾರಣಾ ಸಮಿತಿಯನ್ನು ರಚಿಸಿ ಸಲಹಾ ಮಂಡಳಿಗಳನ್ನು ಸ್ಥಾಪಿಸಿದರು. ಯಾವ ಪ್ರಜೆಗಳೇ ಆಗಲಿ ಸಾರ್ವಜನಿಕ ಸೇವೆಗೆ ಬದ್ಧರಾದಂತೆ ಜವಾಬ್ದಾರಿ ಸರ್ಕಾರ ಪಡೆಯಬೇಕೆಂದಿರುತ್ತಾರೆ. ಆದ ಕಾರಣ ಅವರ ನಡೆ ನುಡಿಗಳಲ್ಲಿ ಭರವಸೆ ಕಂಡ ಜನರು ದೊಡ್ಡ ಮನಸ್ಸು ಮಾಡಿ ತ್ರಿಕರಣ ಶುದ್ಧಿಯಿಂದ ವಿರೋಧ ಪಕ್ಷದ 1/2 ಮತ ನೀಡಿ ಆರಿಸಿ ತಂದರು. ಆಗ ಚುನಾಯಿತರಾಗಿದ್ದ ಪ್ರಜಾಪ್ರತಿನಿಧಿಗಳು ದೇಶದ ನಿರುದ್ಯೋಗದ ನಿವಾರಣೆ ಆಗಲಿ, ಗಡಿ ವಿವಾದಗಳ ಬಗ್ಗೆ ಆಗಲಿ, ನೀರಾವರಿ ಮತ್ತು ವಿದ್ಯುಚ್ಛಕ್ತಿಗಳ ಬಗ್ಗೆ ಆಗಲಿ, ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಆಗಲಿ ಮತ್ತು ಸಂಚಾರ ಸೌಲಭ್ಯಗಳ ಬಗ್ಗೆ ಆಗಲಿ ಹೆಚ್ಚಿನ ಆಸಕ್ತಿ ವಹಿಸುವರೆಂದು ನಾನು ಕುತೂಹಲಿಯಾಗಿದ್ದೆನು. ಅದರಂತೆ ಅವರು ಲಂಚ ನಿರೋಧಕ ಶಾಖೆ ಆರಂಭಿಸಿದರು. ವನ ಮಹೋತ್ಸವವನ್ನು ಜಾರಿಗೆ ತಂದರು. ಸಾರಿಗೆ ರಾಷ್ಟ್ರೀಕರಣ ಮಾಡಿದರು. ಪ್ರವಾಸಿ ಕೇಂದ್ರಗಳನ್ನು ಮತ್ತು ಪ್ರವಾಸಿ ಮಂದಿರಗಳನ್ನು ಹೆಚ್ಚು ಸ್ಥಾಪಿಸಿ ಪ್ರವಾಸೋದ್ಯಮಕ್ಕೆ ಮತ್ತು ಸಾಂಸ್ಕೃತಿಕ ಪ್ರಸಾರ ಯೋಜನೆಗೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟರು. ಸಗಟು ವ್ಯಾಪಾರ ನಿಯಂತ್ರಿಸಿದರು. ಈಗ ಸಾಮಾನು ಸರಂಜಾಮುಗಳ ಧಾರಣೆವಾಸಿಗಳನ್ನು ಇಳಿಸುವಲ್ಲಿ ಹೊಸ ಕ್ರಮ ಜಾರಿಗೆ ತರುತ್ತಿದ್ದಾರೆಂಬುದನ್ನು ತಮ್ಮ ಅವಗಾಹನೆಗೆ ತರಲಿಚ್ಛಿಸುತ್ತೇನೆ. ಯಾವಾಗಲಾದರೂ ಸರಿ ಹೆಚ್ಚು ಕೈಗಾರಿಕೋದ್ಯಮಗಳನ್ನು, ನೀರಾವರಿ ಸೌಕರ್ಯಗಳನ್ನು ಉಂಟು ಮಾಡಿಕೊಡುತ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗೆ ಯಾವ ಪಂಕ್ತಿಯಲ್ಲಾಗಲಿ ಅವರು ಹಿಂದೆ ಬೀಳಲಿಲ್ಲ. ಆದರೂ ಕೂಡ ಇಂತಹ ಸ್ವಭಾವಸಿದ್ಧರಾದ ಸಚಿವ ಸಂಪುಟವನ್ನು ಪತ್ರಿಕಾ ಪ್ರತಿನಿಧಿಗಳು ಸುಮ್ಮನೆ ಬಿಡಲಿಲ್ಲ.
ಇವರ ವಿಚಾರ ಕೀಳು ದರ್ಜೆಯವು ಎಂಬಂತೆ ಪತ್ರಿಕೋದ್ಯಮಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆಂದು ನನಗೆ ಅನಿಸುತ್ತದೆ. ದಯವಿಟ್ಟು ಅವರುಗಳು ಹಾಗೆ ಮಾಡಬಾರದೆಂದು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ.